ವಿಶೇಷವಾಗಿ ರಾಮುಲುವರಿಗೆ ಏನಿವತ್ತು ಆ ಥರದ ಘಟನೆ ಆಗಿದೆ, ನಮಗೆಲ್ಲರಿಗೂ ಕೂಡ ಭಾಳ ಮನಸ್ಸಿಗೆ ಅದ್ರ ಬಗ್ಗೆ ಹಸಿಯಾಗಿದೆ, ನೋವಾಗಿದೆ. ಯಾಕಂದರೆ ಒಬ್ಬರು ಲೀಡ್ರ್ ಆಗಿರ್ತಕ್ಕಂಥವ್ರನ್ನ, ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥವ್ರಿಗೆ ಈ ಥರ ಆಗಬಾರ್ದಿತ್ತು ಅಂಥೇಳಿ, ಮತ್ತು ಯಾರಿಗೇ ಆದರೂ ಕೂಡ ಮನಸ್ಸಿಗೆ ನೋವು ಆಗಬಾರ್ದಿತ್ತು ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ನಾವೆಲ್ಲರೂ ಕೂಡ ರಾಮುಲುವರ ಜೊತೆಗೆ ಇದ್ದೀವಿ. ಮತ್ತು ಈ ಥರದ ಸಂದರ್ಭದಲ್ಲಿ ಯಾರೇ ನಾಯಕರು ಕೂಡ ಒಳಗಡೆಗೆ 4 ಗೋಡೆ ಆಗಿರ್ತಕ್ಕಂಥದ್ದು, ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿನೂ ಕೂಡ ಆರ್ಗನೈಸೇಷನ್ ಮಾಡಿದವ್ರು ಇದೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ. ಅದನ್ನು ಆದಷ್ಟು ಅದನ್ನು 4 ಗೋಡೆ ಮಧ್ಯೆ ಚರ್ಚೆ ಆಗಿರ್ತಕ್ಕಂಥದ್ದನ್ನ 4 ಗೋಡೆ ಮಧ್ಯೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ಇದ್ದಾವೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ. ಇಷ್ಟು. ಮತ್ತು ನಿನ್ನೆ ದಾವಣಗೆರೆಯಲ್ಲಿ ಕೆಲವೆಲ್ಲವೂ ಕೂಡ ಬೆಳವಣಿಗೆಗಳು ಆಗೋಗಿದ್ದಾವೆ. ಅಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸಲ್ಲೂ ಕೂಡ ನಿಮಗೆಲ್ಲರಿಗೂ ಬಿಜಾಪುರದ ಏನಾಗಿದೆ ಅಂತೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬಿಜಾಪುರದಲ್ಲಿ ಯತ್ನಾಳ್ ಅವರು ಎಲ್ಲರೂ ಕೂಡ ಎಲ್ಲ ಎಲೆಕ್ಷನ್ಸ್ ಎಲ್ಲ ಮುಗಿದೋಗಿದೆ. ಲಾಸ್ಟ್ ಮಿನಿಟಿಗೆಲ್ಲ ವೋಟಿಂಗ್ ಆದಮೇಲೆ ಒಂದೇ ಸರಿ ಸರ್ ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಆರ್ಗನೈಸೇಷನ್ ಅವರು. ಸೊ ಅದನ್ನು ಹರೀಶ್ ಅವರು ಅದನ್ನು ಅವ್ರದ್ದೇ ಕ್ಷೇತ್ರ ಆಗಿರೋದ್ರಿಂದ ಅವರು ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಇವಾಗ ಬೂತ್ ಮಟ್ಟದ್ದು ನಡೆದೋಗಿದೆ. ಮಂಡಲದ್ದು ಇಷ್ಟತ್ರ ಆಗಲೇ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕಿತ್ತು, ಯಾವೂ ಕೂಡ ಕ್ಲಿಯರ್ ಆಗಲಿಲ್ಲ. ಇನ್ನೂ ಕೂಡ ಅದು ನಡೀತಾ ಇದ್ದಾವೆ. ಬಟ್ ಅಷ್ಟರೊಳಗೇನೆ ಇನ್ನೂ ಕೂಡ ಇದೆಲ್ಲವೂ ಆಗ್ತಿದ್ದಾಗೇ 50% 51% ಆಗಿರ್ತಕ್ಕಂಥ ಜಿಲ್ಲೆಗಳು ಎಲ್ಲವೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಳ್ಳೋಕ್ಕಿಂತ ಇದು ಎಲ್ಲವೂ ಕೂಡ ಒಂದು ಡಿಸ್ಟ್ರಿಕ್ಟ್ ಅಂದಮೇಲೆ ಅಕ್ಕಪಕ್ಕ ಡಿಸ್ಟ್ರಿಕ್ಟಿಗೆ ಮತ್ತು ರಾಜ್ಯಕ್ಕೂ ಕೂಡ ವ್ಯಾಪ್ತಿನಲ್ಲಿರ್ತದೆ. ಹಾಗಾಗಿ ಎಲ್ಲದನ್ನು ಕೂಡ ಎಲ್ಲ ಜಿಲ್ಲೆಗಳನ್ನು ಕೂಡೀಕರಿಸಿ ಒಂದು ಸ್ಟ್ಯಾಂಡನ್ನ ಸ್ಟೇಟ್ ಲೀಡರ್ಸ್ಗಳು ಮತ್ತು ಇದೆಲ್ಲದನ್ನು ಕೂಡ ಕೂತು ಮಾತಾಡಿದರೆ ಒಂದು ಕನ್ಸೆನ್ಸಸ್ ಬರ್ತದೆ, ಒಂದು ಒಮ್ಮತ ಬರ್ತದೆ. ಎಲ್ಲೂ ಕೂಡ ಮನಸ್ತಾಪಗಳು ಇರೋದಿಲ್ಲ ಮತ್ತು ಕಾರ್ಯಕರ್ತರಿಗೆ ಒಂದೇ ಮನಸ್ಸಿನಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನಾಡಿ. ಅನೌನ್ಸು ಇವಾಗ ಬೀದರ್ ಬೆಳಗ್ಗೆ ಇತ್ತಿದ್ರು, ಇವ್ರದ್ದು ಇತ್ತು ನಿನ್ನೆ. ಸೊ ಇವರೆಲ್ಲ ಹೇಳ್ತಾರೆ. ಭಾಳಷ್ಟು ಜನ ನಮಗೆ ಫೋನ್ ಮಾಡಿದ್ರು, ಬೇರೆ ಎಲ್ಲ ಜಿಲ್ಲೆಯಿಂದನೂ ಫೋನ್ ಮಾಡಿದ್ದಾರೆ. ಹಾಗಾಗಿ ವಿ ರಿಕ್ವೆಸ್ಟ್ ಸಂಬಲಿ ಹೂವರ್ ಈಸ್ ರೆಸ್ಪಾನ್ಸಿಬಲ್, ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಡೆಲ್ಲಿ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ, ತತ್ಕ್ಷಣ ಇದನ್ನು ನಿಲ್ಲಿಸ್ಕೊಂಡು ಇದನ್ನೆಷ್ಟು ಈ ಸಮಸ್ಯೆಗಳೇನಿದ್ದಾವೆ ಇವನ್ನೆಲ್ಲನೂ ಕೂಡ ಬಗೆಹರಿಸ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಸಂಘಟನೆಯನ್ನು ಕೂಡ ಆಗುತ್ತೆ ಅಂತೇಳಿ ನಾನು ವಿನಂತಿ. ಈಗ ರಾಮುಲು ವಿಚಾರದಲ್ಲಿ ರಾಜ್ಯ ನಾಯಕರು ನಡ್ಕೊಂಡಿರುವಂಥದ್ದು ಸರಿ ಇದೆಯೋ ಸರಿ ಇಲ್ವೋ ಅಥವಾ ಕೇಂದ್ರ ನಾಯಕರು ನಡ್ಕೊಂಡಿರುವಂಥ ರೀತಿ ಸರಿ ಇದೆಯೋ? ಈ ಥರ ವಿಚಾರ ಯಾರೇ ಒಂದೊಂದ್ಸರಿ ಎಲೆಕ್ಷನ್ಸಲ್ಲಿ ಹೀಗೆ ಆಗುತ್ತೆ, ಹೀಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ರಿಸಲ್ಟ್ ಬಂದ ಮೇಲೆ ನಾವು ಹೇಳಕ್ಕೆ ಶುರು ಮಾಡ್ತೀವಿ, ಇವರಿಂದ ತಪ್ಪಾಯಿತು ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಸೊ ಈ ಚರ್ಚೆಗಳೇನಿದಾವಲ್ಲ, ಈ ಒಂದು ಮಂಥನ ಮಾಡ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ಒಂದು ಸರಿನಾ ತಪ್ಪ ಅಂತ ತೂಗ್ತಕ್ಕಂಥದ್ದು ಏನಿದ್ದಾವೆ, ಇವು 4 ಗೋಡೆ ಮಧ್ಯೆ ಆಗಬೇಕು. ಅದನ್ನು ಹೊರಗಡೆ ತರ್ತಾ ಇದ್ದಾಗ ಯಾರು ತಪ್ಪು ಯಾರು ಸರಿ ಅಂತೇಳಿ ತೂಗೋದಕ್ಕೆ ಆಗೋದಿಲ್ಲ. ಕೇಂದ್ರ ರಾಜ್ಯದ್ದಲ್ಲ, ಇದಕ್ಕೆ ಮಧ್ಯದಲ್ಲಿ ಸಿಗಾಕೊಳ್ಳೋರು ಯಾರು ಅಂದರೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಿಗಾಕೊಳ್ಳೋಕೆ ಶುರು ಮಾಡ್ತಾರೆ. ಅದು ಆಗೋದಕ್ಕೆ ಬಿಡಬಾರ್ದು ಅಂತೇಳಿ ತಪ್ಪು ಸರಿ ತೂಗೋದಕ್ಕೆ ನಾನು ಇಲ್ಲಿ ಕೂತಿಲ್ಲ, ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಾನು ಹೊರಟಿಲ್ಲ. ಹಾಗಾಗಿ ಆ ಜಾಗದಲ್ಲಿ ಎಲ್ಲಿ ಕೂತಿದ್ರೋ ಅಲ್ಲೇ ಅದು ಬಗೆಹರಿಸ್ಕೋಬೇಕಿತ್ತು, ಅಲ್ಲೇ ಉತ್ತರಿಸು. ವಿಶೇಷವಾಗಿ ರಾಮುಲುವರಿಗೆ ಏನಿವತ್ತು ಆ ಥರದ ಘಟನೆ ಆಗಿದೆ, ನಮಗೆಲ್ಲರಿಗೂ ಕೂಡ ಭಾಳ ಮನಸ್ಸಿಗೆ ಅದ್ರ ಬಗ್ಗೆ ಹಸಿಯಾಗಿದೆ, ನೋವಾಗಿದೆ. ಯಾಕಂದರೆ ಒಬ್ಬರು ಲೀಡ್ರ್ ಆಗಿರ್ತಕ್ಕಂಥವ್ರನ್ನ, ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥವ್ರಿಗೆ ಈ ಥರ ಆಗಬಾರ್ದಿತ್ತು ಅಂಥೇಳಿ, ಮತ್ತು ಯಾರಿಗೇ ಆದರೂ ಕೂಡ ಮನಸ್ಸಿಗೆ ನೋವು ಆಗಬಾರ್ದಿತ್ತು ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ನಾವೆಲ್ಲರೂ ಕೂಡ ರಾಮುಲುವರ ಜೊತೆಗೆ ಇದ್ದೀವಿ. ಮತ್ತು ಈ ಥರದ ಸಂದರ್ಭದಲ್ಲಿ ಯಾರೇ ನಾಯಕರು ಕೂಡ ಒಳಗಡೆಗೆ 4 ಗೋಡೆ ಆಗಿರ್ತಕ್ಕಂಥದ್ದು, ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿನೂ ಕೂಡ ಆರ್ಗನೈಸೇಷನ್ ಮಾಡಿದವ್ರು ಇದೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ. ಅದನ್ನು ಆದಷ್ಟು ಅದನ್ನು 4 ಗೋಡೆ ಮಧ್ಯೆ ಚರ್ಚೆ ಆಗಿರ್ತಕ್ಕಂಥದ್ದನ್ನ 4 ಗೋಡೆ ಮಧ್ಯೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ಇದ್ದಾವೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ. ಇಷ್ಟು. ಮತ್ತು ನಿನ್ನೆ ದಾವಣಗೆರೆಯಲ್ಲಿ ಕೆಲವೆಲ್ಲವೂ ಕೂಡ ಬೆಳವಣಿಗೆಗಳು ಆಗೋಗಿದ್ದಾವೆ. ಅಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸಲ್ಲೂ ಕೂಡ ನಿಮಗೆಲ್ಲರಿಗೂ ಬಿಜಾಪುರದ ಏನಾಗಿದೆ ಅಂತೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬಿಜಾಪುರದಲ್ಲಿ ಯತ್ನಾಳ್ ಅವರು ಎಲ್ಲರೂ ಕೂಡ ಎಲ್ಲ ಎಲೆಕ್ಷನ್ಸ್ ಎಲ್ಲ ಮುಗಿದೋಗಿದೆ. ಲಾಸ್ಟ್ ಮಿನಿಟಿಗೆಲ್ಲ ವೋಟಿಂಗ್ ಆದಮೇಲೆ ಒಂದೇ ಸರಿ ಸರ್ ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಆರ್ಗನೈಸೇಷನ್ ಅವರು. ಸೊ ಅದನ್ನು ಹರೀಶ್ ಅವರು ಅದನ್ನು ಅವ್ರದ್ದೇ ಕ್ಷೇತ್ರ ಆಗಿರೋದ್ರಿಂದ ಅವರು ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಇವಾಗ ಬೂತ್ ಮಟ್ಟದ್ದು ನಡೆದೋಗಿದೆ.
ಮಂಡಲದ್ದು ಇಷ್ಟೊತ್ತು ಆಗಲೇ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕಿತ್ತು, ಯಾವೂ ಕೂಡ ಕ್ಲಿಯರ್ ಆಗಲಿಲ್ಲ. ಇನ್ನೂ ಕೂಡ ಅದು ನಡೀತಾ ಇದ್ದಾವೆ. ಬಟ್ ಅಷ್ಟರೊಳಗೇನೆ ಇನ್ನೂ ಕೂಡ ಇದೆಲ್ಲವೂ ಆಗ್ತಿದ್ದಾಗೇ 50% 51% ಆಗಿರ್ತಕ್ಕಂಥ ಜಿಲ್ಲೆಗಳು ಎಲ್ಲವೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಳ್ಳೋಕ್ಕಿಂತ ಇದು ಎಲ್ಲವೂ ಕೂಡ ಒಂದು ಡಿಸ್ಟ್ರಿಕ್ಟ್ ಅಂದಮೇಲೆ ಅಕ್ಕಪಕ್ಕ ಡಿಸ್ಟ್ರಿಕ್ಟಿಗೆ ಮತ್ತು ರಾಜ್ಯಕ್ಕೂ ಕೂಡ ವ್ಯಾಪ್ತಿನಲ್ಲಿರ್ತದೆ. ಹಾಗಾಗಿ ಎಲ್ಲದನ್ನು ಕೂಡ ಎಲ್ಲ ಜಿಲ್ಲೆಗಳನ್ನು ಕೂಡೀಕರಿಸಿ ಒಂದು ಸ್ಟ್ಯಾಂಡನ್ನ ಸ್ಟೇಟ್ ಲೀಡರ್ಸ್ಗಳು ಮತ್ತು ಇದೆಲ್ಲದನ್ನು ಕೂಡ ಕೂತು ಮಾತಾಡಿದರೆ ಒಂದು ಕನ್ಸೆನ್ಸಸ್ ಬರ್ತದೆ, ಒಂದು ಒಮ್ಮತ ಬರ್ತದೆ, ಎಲ್ಲೂ ಕೂಡ ಮನಸ್ತಾಪಗಳು ಇರೋದಿಲ್ಲ ಮತ್ತು ಕಾರ್ಯಕರ್ತರಿಗೆ ಒಂದೇ ಮನಸ್ಸಿನಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನಾಡಿ. ಅನೌನ್ಸು ಇವಾಗ ಬೀದರ್ ಬೆಳಗ್ಗೆ ಇತ್ತಿದ್ರು, ಇವ್ರದ್ದು ಇತ್ತು ನಿನ್ನೆ. ಸೊ ಇವರೆಲ್ಲ ಹೇಳ್ತಾರೆ, ಭಾಳಷ್ಟು ಜನ ನಮಗೆ ಫೋನ್ ಮಾಡಿದ್ರು, ಬೇರೆ ಎಲ್ಲ ಜಿಲ್ಲೆಯಿಂದನೂ ಫೋನ್ ಮಾಡಿದ್ದಾರೆ. ಹಾಗಾಗಿ ವಿ ರಿಕ್ವೆಸ್ಟ್ ಸಂಬಲಿ ಹೂವರ್ ಈಸ್ ರೆಸ್ಪಾನ್ಸಿಬಲ್, ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಡೆಲ್ಲಿ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ, ತತ್ಕ್ಷಣ ಇದನ್ನು ನಿಲ್ಲಿಸ್ಕೊಂಡು ಇದನ್ನೆಷ್ಟು ಈ ಸಮಸ್ಯೆಗಳು ಏನಿದ್ದಾವೆ ಇವನ್ನೆಲ್ಲನೂ ಕೂಡ ಬಗೆಹರಿಸ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಸಂಘಟನೆಯನ್ನು ಕೂಡ ಆಗುತ್ತೆ ಅಂತೇಳಿ ನಾನು ವಿನಂತಿ. ಈಗ ರಾಮುಲು ವಿಚಾರದಲ್ಲಿ ರಾಜ್ಯ ನಾಯಕರು ನಡ್ಕೊಂಡಿರುವಂಥದ್ದು ಸರಿ ಇದೆಯೋ ಸರಿ ಇಲ್ವೋ ಅಥವಾ ಕೇಂದ್ರ ನಾಯಕರು ನಡ್ಕೊಂಡಿರುವಂಥ ರೀತಿ ಸರಿ ಇಲ್ವೋ? ಈ ಥರ ವಿಚಾರ ಯಾರೇ ಒಂದೊಂದ್ಸರಿ ಎಲೆಕ್ಷನ್ಸಲ್ಲಿ ಹೀಗೆ ಆಗುತ್ತೆ ಹೀಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ರಿಸಲ್ಟ್ ಬಂದ ಮೇಲೆ ನಾವು ಹೇಳಕ್ಕೆ ಶುರು ಮಾಡ್ತೀವಿ, ಇವರಿಂದ ತಪ್ಪಾಯಿತು ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಸೊ ಈ ಚರ್ಚೆಗಳೇನಿದಾವಲ್ಲ, ಈ ಒಂದು ಮಂಥನ ಮಾಡ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ಒಂದು ಸರಿನಾ ತಪ್ಪ ಅಂತ ತೂಗ್ತಕ್ಕಂಥದ್ದು ಏನಿದ್ದಾವೆ, ಇವು 4 ಗೋಡೆ ಮಧ್ಯೆ ಆಗಬೇಕು. ಅದನ್ನು ಹೊರಗಡೆ ತರ್ತಾ ಇದ್ದಾಗ ಯಾರು ತಪ್ಪು ಯಾರು ಸರಿ ಅಂತೇಳಿ ತೂಗೋದಕ್ಕೆ ಆಗೋದಿಲ್ಲ. ಕೇಂದ್ರ ರಾಜ್ಯದ್ದಲ್ಲ, ಇದಕ್ಕೆ ಮಧ್ಯದಲ್ಲಿ ಸಿಗಾಕೊಳ್ಳೋರು ಯಾರು ಅಂದರೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಿಗಾಕೊಳ್ಳೋಕೆ ಶುರು ಮಾಡ್ತಾರೆ. ಅದು ಆಗೋದಕ್ಕೆ ಬಿಡಬಾರ್ದು ಅಂತೇಳಿ ತಪ್ಪು ಸರಿ ತೂಗೋದಕ್ಕೆ ನಾನು ಇಲ್ಲಿ ಕೂತಿಲ್ಲ, ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಾನು ಹೊರಟಿಲ್ಲ. ಹಾಗಾಗಿ ಆ ಜಾಗದಲ್ಲಿ ಎಲ್ಲಿ ಕೂತಿದ್ರೋ ಅಲ್ಲೇ ಅದು ಬಗೆಹರಿಸ್ಕೋಬೇಕಿತ್ತು, ಅಲ್ಲೇ ಉತ್ತರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.